ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳೆಯದ ಒಳಗಡೆ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಚರ್ಚೆ ಈಗಲೂ ಕೂಡ ಜೀವಂತವಾಗಿದೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ ಅಂತ ಹೇಳಿ ಇವತ್ತು ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ನೀಡಿದ್ರೆ, ಈತ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಕೂಡ ಡಿಕೆ ಶಿವಕುಮಾರ್ ಅತಿ ಶೀಘ್ರದಲ್ಲಿ ಸಿಎಂ ಆಗಲಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಕಾಂಗ್ರೆಸ್ ಪಾಳೆಯದ ಒಳಗೆ ಇವತ್ತು ಕೂಡ ಮುಂದುವರೆದಿರುವ ಮುಖ್ಯಮಂತ್ರಿ ಕುರ್ಚಿ ಸುತ್ತಲಿನ ಮ್ಯೂಸಿಕಲ್ ಚೇರ್ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಡಿಸೆಂಬರ್ ಒಳಗೆ ಡಿಕೆಶಿ ಸಿಎಂ ಆಗ್ತಾರೆ. ಬೇಕಾದರೆ ರಕ್ತದಲ್ಲಿ ಬರೆದು ಕೊಡ್ತೀನಿ, ರಕ್ತದಲ್ಲಿ ಬೇಕಾದರೆ ಬರೆದು ಕೊಡ್ತೀನಿ. ಡಿಸೆಂಬರ್ ಒಳಗೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಚನ್ನಗಿರಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಗಡುವು ಇಲ್ಲ, ಡಿಸೆಂಬರ್ ಒಳಗೆ ಬರೆದಿಟ್ಕೊಳ್ರಿ, ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ, ಮುಖ್ಯಮಂತ್ರಿ ಆಗ್ತಾರೆ. ಇದಂತೂ ಡಿಸೆಂಬರ್ ಒಳಗೆ ಆಗ್ತಾರೆ, ರಕ್ತದಲ್ಲಿ ಬರ್ಕೊಡ್ತೀನಿ, ಆಗ್ತಾರೆ, ಬರ್ದಿಟ್ಕೊಳ್ಳಿ. ಹೌದು, ದಾವಣಗೆರೆಯಲ್ಲಿ ಮಾತನಾಡಿದ ಚನ್ನಗಿರಿ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಅಚ್ಚರಿಯ ಹೇಳಿಕೆ ನೀಡಿದರು. ಪಕ್ಷಕ್ಕಾಗಿ ಡಿಕೆ ಶಿವಕುಮಾರ್ ಸಾಹೇಬರು ಸಾಕಷ್ಟು ದುಡಿದಿದ್ದಾರೆ. 80 ಶಾಸಕರು ಗೆಲ್ಲೋದಕ್ಕೆ ಡಿಕೆ ಶಿವಕುಮಾರ್ ಅವರ ಪಾತ್ರ ಇದೆ. ಅಲ್ಲದೆ ಲೋಕಸಭೆ ಕ್ಷೇತ್ರದಲ್ಲಿ ಈ ಬಾರಿ 9 ಸ್ಥಾನ ಗೆಲ್ಲೋದಕ್ಕೆ ಅವರ ಪಾತ್ರ ಹೆಚ್ಚಿದೆ. ಆದ್ದರಿಂದ ಅವರು ಸಿಎಂ ಆಗೇ ಆಗ್ತಾರೆ. ಮುಂದೆ ಅವರು ಏನೇ ನಿರ್ಧಾರ ತೆಗೆದುಕೊಂಡ್ರು ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಡಿಕೆಶಿ ಬಿಜೆಪಿ ಹೋಗ್ತಾರೆ ಅನ್ನೋ ಗಾಳಿ ಸುದ್ದಿಗೆ ಪುಷ್ಟಿ ನೀಡಿದ್ದಾರೆ. 0 ಇದ್ದಂತ ನಮ್ಮ ಲೋಕಸಭೆನ 9 ಸ್ಥಾನಕ್ಕೆ ತಂದಿದ್ದೀವಿ. 86 ಇದ್ದಂತ ವಿಧಾನಸಭೆನ 140ಕ್ಕೆ ತಂದಿದ್ದೀವಿ. ಇತಿಹಾಸ ಸೃಷ್ಟಿ ಮಾಡಿದ್ದೀವಿ, ಸಂಘಟನೆ ಮಾಡಿದ್ದಾರೆ, ದುಡ್ಡು ಖರ್ಚು ಮಾಡಿದ್ದಾರೆ, ಎಲ್ಲಾ ರೀತಿಯಿಂದನೂ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ, ಸಮಾಧಾನವಾಗಿದ್ದಾರೆ. ಅದನ್ನೆಲ್ಲ ನೀವು ವೀಕ್ನೆಸ್ ಅನ್ಕೋಬೇಡಿ. ಹೈಕಮಾಂಡ್ ಅವರೆಲ್ಲ ಮಾಡೋಂಥ ಕೆಲಸ ಕಾರ್ಯಗಳು ನೋಡ್ತಾ ಇದೆ. 100ಕ್ಕೆ 100 ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತಾರೆ. 3 ತಿಂಗಳಲ್ಲ, ಇನ್ನು ಮುಂಚೆಯೇ ಡಿಕೆಶಿ ಸಿಎಂ. ಇನ್ನು ಶಾಸಕ ಶಿವಗಂಗಾ ಹೇಳಿಕೆ ಸಂಚಲನದ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಬಾಂಬ್ ಸಿಡಿಸಿದ್ದು 3 ತಿಂಗಳಲ್ಲ, ಇನ್ನು ಮುಂಚಿತವಾಗಿ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಹೇಳಿದರು. ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಅಪೇಕ್ಷಿತರು ಆಕಾಂಕ್ಷಿಗಳು ಬಹಳ ದೊಡ್ಡ ಸಂಖ್ಯೆನೇ ಇದೆ. ಬರೋದನ್ನ ನೋಡ್ತೀರಿ, ಎಲ್ಲೂ ಕೂಡ ಕಾದ್ ನೋಡಿ. ದಾವಣಗೆರೆಯಲ್ಲಿ ಅವರ ಪಾರ್ಟಿ ಎಂಎಲ್ಎ ಡಿಸೆಂಬರ್ಗೆ ಬದಲಾವಣೆ ಆಗುತ್ತೆ ಅಂತ ಬಹಿರಂಗವಾಗಿ ಹೇಳಿಕೆ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಸ್ವಲ್ಪ 3 ತಿಂಗಳು ಲೇಟ್ ಆಗಿ ಹೇಳಿದ್ದಾರೆ, ಇನ್ನು ಮುಂಚಿತವಾಗಿ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಒಟ್ಟಾರೆ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜು ಕೊಟ್ಟ ಹೇಳಿಕೆ ಹೊಸ ಸಂಚಲನ ಸೃಷ್ಟಿ ಮಾಡಿದ್ದು, ಸಿದ್ದರಾಮಯ್ಯ ಡಿಕೆಶಿ ಬಣದ ಮಧ್ಯೆ ಇನ್ಯಾವ ತಿಕ್ಕಾಟಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೆಲವರು ಅಕ್ಟೋಬರ್ ಅಂತಾರೆ, ಕೆಲವರು ನವೆಂಬರ್. ಇದೀಗ ಶಿವಗಂಗಾ ಬಸವರಾಜ್ ಅವರ ಪ್ರಕಾರ ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗೇ ಬಿಡ್ತಾರೆ ಡಿಕೆ ಶಿವಕುಮಾರ್. ಸಾಧ್ಯನಾ? ಮತ್ತೊಂದು ಮಜಲಿಂದ ಬರ್ತಾ ಇರುವ ವಿಶ್ಲೇಷಣೆ ಅಂದ್ರೆ ಮುಂದಿನ 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋದು. ಯಾಕೆ ಹಿಂಗೆ ಅರ್ಧ ಅವಧಿಯಲ್ಲೇ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ದಟ್ಟವಾಗಿದೆ. ಫಾರ್ ಎಕ್ಸಾಂಪಲ್, ಬಿಜೆಪಿಯ ಸ್ಥಿತಿ. ಬಿಎಸ್ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿಸಿದ್ರು. ಅದಾದ ನಂತರದಲ್ಲಿ ಬಿಜೆಪಿ ರಾಜ್ಯದಲ್ಲಿ ಯಾವ ಸ್ಥಿತಿಗೆ ಹೋಯಿತು ಅನ್ನೋದು ಈಗಲೂ ಕೂಡ ಕಣ್ಣು ಮುಂದೆ ಇದೆ. ನಾಯಕತ್ವದ ವಿಚಾರದಲ್ಲಿ ಈಗಲೂ ಗೊಂದಲ. ವಿರೋಧ ಪಕ್ಷದ ಸ್ಥಾನಕ್ಕೆ ಹೋದ್ರೂ ಕೂಡ ಬಿಜೆಪಿ ಮಾಡಿದ ತಪ್ಪನ್ನ ಕಾಂಗ್ರೆಸ್ ನಾಯಕರು ಬಹುತೇಕ ಮಾಡಲಾರರು. ಅರ್ಧಾವಧಿಯಲ್ಲೇ ಅಂದ್ರೆ 5 ವರ್ಷ ಕಂಪ್ಲೀಟ್ ಮಾಡೋಕ್ ಮುಂಚೆನೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವ ತಪ್ಪನ್ನ ಕಾಂಗ್ರೆಸ್ ನಾಯಕರು ಮಾಡೋದು ಕಷ್ಟ ಅನ್ನೋ ಮಾತಿದೆ. ಹೇಗೆ ಬಿಎಸ್ ಯಡಿಯೂರಪ್ಪನವರು ಬಿಜೆಪಿ ಒಳಗಿನ ಮಾಸ್ ಲೀಡರ್ ಅಂತ ಕರೆಸ್ಕೊಳ್ತಿದ್ರು, ಇದೀಗ ಕಾಂಗ್ರೆಸ್ನ ಪಾಲಿಗೆ ಸಿದ್ದರಾಮಯ್ಯನವರು ಕೂಡ ಮಾಸ್ ಲೀಡರ್. ಡಿಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಈಗಾಗಲೇ ಬೇಕು ಅಂತ ಹೇಳಿ ಅವಸರ ಮಾಡೋದು ಸ್ವಲ್ಪ ಚಾನ್ಸಸ್ ಕಮ್ಮಿ ಇದೆ ಅಂತ ಹೇಳಿ ಈಗ ಸಿದ್ದರಾಮಯ್ಯನವರ ಬಣದವರು ಮೇಲೆ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡೋ ಭಾಗವಾಗಿ ಹೇಳಿಕೆಗಳು ಕೊಡೋದು, ದೆಹಲಿಗೆ ಹೋಗಿ ಬರೋದು, ಹೀಗೆ ಮಾಡ್ತಿದ್ದಾಗ ರಿಯಾಕ್ಟ್ ಮಾಡಲೇಬೇಕು. ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡ್ತಿದ್ದಾರೆ, ಅದರಲ್ಲೂ ಅಳೆದು ತೂಗಿ. ಆದರೆ ಅಸಲಿ ಆಟದಲ್ಲಿ ಅವಸರ ಮಾಡೋದಿಲ್ಲ ಡಿಕೆ ಶಿವಕುಮಾರ್ ಅವರು. ಮುಖ್ಯಮಂತ್ರಿ ಈಗಾಗಲೇಬೇಕು ಅನ್ನೋ ಹಠ ಮಾಡೋದಿಲ್ಲ ಡಿಕೆ ಶಿವಕುಮಾರ್ ಅವರು ಅನ್ನೋ ವಾದ ಇದೆ. ಸಿದ್ದರಾಮಯ್ಯನವರಿಂದ ಪಟ್ಟ ಕಿತ್ಕೊಳ್ಳೋದಲ್ಲ, ಬದಲಾಗಿ ಸಿದ್ದರಾಮಯ್ಯನವರು ಪಟ್ಟ ಬಿಟ್ಟುಕೊಟ್ಟರೆ ಮಾತ್ರ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರ್ತಾರೆ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಮುಖ್ಯಮಂತ್ರಿಯಾದರೆ ಅದರಿಂದ ಆಗಬಲ್ಲಂತಹ ಅಡ್ಡ ಪರಿಣಾಮಗಳ ಬಗ್ಗೆ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಅರಿವಿದೆ. ಶಾಸಕರ ಬೆಂಬಲದ ವಿಚಾರದಲ್ಲಿ ಅಥವಾ ಪಕ್ಷಕ್ಕಾಗುವ ಡ್ಯಾಮೇಜ್ನ ವಿಚಾರದಲ್ಲಾಗಲಿ ಅಥವಾ
ಓವರಾಲ್ ಆಗಿ ಒಬ್ಬ ಮಾಸ್ ಲೀಡರ್ನ ಕೆಳಗಿಳಿಸಿದ್ರು ಅನ್ನೋ ಅಪಖ್ಯಾತಿ ಡಿಕೆ ಶಿವಕುಮಾರ್ ಅವರ ಮೇಲೆ ಬರುವ ಸಾಧ್ಯತೆ ಹೇಗೆ ಹಲವಾರು ಆಯಾಮದಲ್ಲಿ ಯೋಚಿಸಿರುವ ಡಿಕೆ ಶಿವಕುಮಾರ್ ಪಟ್ಟವನ್ನ ಕಿತ್ಕೊಳ್ಳೋದಿಲ್ಲ, ಬದಲಾಗಿ ಸಿದ್ದರಾಮಯ್ಯನವರೇ ಬಿಟ್ಟುಕೊಡುವಂತೆ ಮಾಡ್ತಾರೆ, ಅಲ್ಲಿವರೆಗೂ ಕಾಯ್ತಾರೆ ಅನ್ನೋ ವಾದ ಇದೆ. ಸಿದ್ದರಾಮಯ್ಯನವರು ನಿವೃತ್ತರಾದ ನಂತರದಲ್ಲೇ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಗೆ ಅಸಲಿ ಬಾಸ್ ಆಗುವ ಯೋಚನೆಯಲ್ಲಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಅವರಾಗೆ ಹಿಂದೆ ಸರಿದ್ರೆ ಕಾಂಗ್ರೆಸ್ ಪಾಲಿಗೆ ಏಕೈಕ ಸಾಮ್ರಾಟರಾಗಿ ಉಳಿಯೋದು ಡಿಕೆ ಶಿವಕುಮಾರ್. ಕಾದ್ ನೋಡೋಣ, ಈ ವಾದವೇ ಗೆಲ್ಲುತ್ತಾ ಅಥವಾ ಹಠಕ್ಕೆ ಬಿದ್ದು ಡಿಸೆಂಬರು, ನವೆಂಬರು, ಅಕ್ಟೋಬರ್ ವೇಳೆಗೇನೆ ಪಟ್ಟವನ್ನ ಕಿತ್ಕೊಳ್ತಾರಾ ಡಿಕೆ ಶಿವಕುಮಾರ್ ಅಂತ ಹೇಳಿ. ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಮತ್ತೊಂದು ಬ್ರೇಕ್ ಆದ ನಂತರ ಡಿಕೆ ಶಿವಕುಮಾರ್ ಅವರಿಗೆ ರಾಜ್ಯ ಮಟ್ಟದಲ್ಲಿ ಮಾತ್ರವಲ್ಲ ಹೈಕಮಾಂಡ್ ಮಟ್ಟದಲ್ಲೂ ಡಿಕೆ ಶಿವಕುಮಾರ್ ಅವರು ತಲೆಬಿಸಿಗೆ ಕಾರಣವಾಗಿದ್ದಾರೆ. ಡೀಟೇಲ್ಸ್ ನಿಮ್ಮ ಮುಂದೆ ಹೇಳ್ತೀವಿ. ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳೆಯದ ಒಳಗಡೆ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಚರ್ಚೆ ಈಗಲೂ ಕೂಡ ಜೀವಂತವಾಗಿದೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ ಅಂತ ಹೇಳಿ ಇವತ್ತು ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ನೀಡಿದ್ರೆ, ಈತ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಕೂಡ ಡಿಕೆ ಶಿವಕುಮಾರ್ ಅತಿ ಶೀಘ್ರದಲ್ಲಿ ಸಿಎಂ ಆಗಲಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಕಾಂಗ್ರೆಸ್ ಪಾಳೆಯದ ಒಳಗೆ ಇವತ್ತು ಕೂಡ ಮುಂದುವರೆದಿರುವ ಮುಖ್ಯಮಂತ್ರಿ ಕುರ್ಚಿ ಸುತ್ತಲಿನ ಮ್ಯೂಸಿಕಲ್ ಚೇರ್, ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಡಿಸೆಂಬರ್ ಒಳಗೆ ಡಿಕೆಶಿ ಸಿಎಂ ಆಗ್ತಾರೆ, ಬೇಕಾದರೆ ರಕ್ತದಲ್ಲಿ ಬರೆದು ಕೊಡ್ತೀನಿ, ಡಿಸೆಂಬರ್ ಒಳಗೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಚನ್ನಗಿರಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಯಾಕೆ ಗಡುವು ಇಲ್ಲ, ಡಿಸೆಂಬರ್ ಒಳಗೆ ಬರ್ದಿಟ್ಕೊಳ್ರಿ, ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ, ಮುಖ್ಯಮಂತ್ರಿ ಆಗ್ತಾರೆ. ಇದಂತೂ ಡಿಸೆಂಬರ್ ಒಳಗೆ ಆಗ್ತಾರೆ, ರಕ್ತದಲ್ಲಿ ಬರ್ಕೊಡ್ತೀನಿ, ಆಗ್ತಾರೆ, ಬರ್ದಿಟ್ಕೊಳ್ಳಿ. ಹೌದು, ದಾವಣಗೆರೆಯಲ್ಲಿ ಮಾತನಾಡಿದ ಚನ್ನಗಿರಿ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಅಚ್ಚರಿಯ ಹೇಳಿಕೆ ನೀಡಿದರು. ಪಕ್ಷಕ್ಕಾಗಿ ಡಿಕೆ ಶಿವಕುಮಾರ್ ಸಾಹೇಬರು ಸಾಕಷ್ಟು ದುಡಿದಿದ್ದಾರೆ. 80 ಶಾಸಕರು ಗೆಲ್ಲೋದಕ್ಕೆ ಡಿಕೆ ಶಿವಕುಮಾರ್ ಅವರ ಪಾತ್ರ ಇದೆ. ಅಲ್ಲದೆ ಲೋಕಸಭೆ ಕ್ಷೇತ್ರದಲ್ಲಿ ಈ ಬಾರಿ 9 ಸ್ಥಾನ ಗೆಲ್ಲೋದಕ್ಕೆ ಅವರ ಪಾತ್ರ ಹೆಚ್ಚಿದೆ. ಆದ್ದರಿಂದ ಅವರು ಸಿಎಂ ಆಗೇ ಆಗ್ತಾರೆ. ಮುಂದೆ ಅವರು ಏನೇ ನಿರ್ಧಾರ ತೆಗೆದುಕೊಂಡ್ರು ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಡಿಕೆಶಿ ಬಿಜೆಪಿ ಹೋಗ್ತಾರೆ ಅನ್ನೋ ಗಾಳಿ ಸುದ್ದಿಗೆ ಪುಷ್ಟಿ ನೀಡಿದ್ದಾರೆ. 0 ಇದ್ದಂತ ನಮ್ಮ ಲೋಕಸಭೆನ 9 ಸ್ಥಾನಕ್ಕೆ ತಂದಿದ್ದೀವಿ. 86 ಇದ್ದಂತ ವಿಧಾನಸಭೆನ 140ಕ್ಕೆ ತಂದಿದ್ದೀವಿ. ಇತಿಹಾಸ ಸೃಷ್ಟಿ ಮಾಡಿದೀವಿ, ಸಂಘಟನೆ ಮಾಡಿದ್ದಾರೆ, ದುಡ್ಡು ಖರ್ಚು ಮಾಡಿದ್ದಾರೆ, ಎಲ್ಲಾ ರೀತಿಯಿಂದನೂ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ, ಸಮಾಧಾನವಾಗಿದ್ದಾರೆ. ಅದನ್ನೆಲ್ಲ ನೀವು ವೀಕ್ನೆಸ್ ಅನ್ಕೋಬೇಡಿ. ಹೈಕಮಾಂಡ್ ಅವರೆಲ್ಲ ಮಾಡೋಂಥ ಕೆಲಸ ಕಾರ್ಯಗಳು ನೋಡ್ತಾ ಇದೆ. 100ಕ್ಕೆ 100 ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತಾರೆ. 3 ತಿಂಗಳಲ್ಲ, ಇನ್ನು ಮುಂಚೆಗೆ ಡಿಕೆಶಿ ಸಿಎಂ. ಇನ್ನು ಶಾಸಕ ಶಿವಗಂಗಾ ಹೇಳಿಕೆ ಸಂಚಲನದ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಬಾಂಬ್ ಸಿಡಿಸಿದ್ದು 3 ತಿಂಗಳಲ್ಲ, ಇನ್ನು ಮುಂಚಿತವಾಗಿ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಹೇಳಿದರು. ಆಡಳಿತ ಪಕ್ಷದಲ್ಲಿ